ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 20ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಯಾವ ದೇಶವು ತನ್ನ ISSA-J1 ಉಪಗ್ರಹವನ್ನು PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ರಾಕೆಟ್ನೊಂದಿಗೆ ಮೊದಲ ಬಾರಿಗೆ ಉಡಾವಣೆ ಮಾಡುವುದಾಗಿ ಘೋಷಿಸಿದೆ? ಸರಿಯಾದಂತಹ ಉತ್ತರ ಜಪಾನ್. ಇತ್ತೀಚೆಗೆ ಪರಮಾಣು ಶಕ್ತಿ ಸ್ಥಾವರಗಳನ್ನು ಸ್ಥಾಪಿಸಲು ಅಟ್ಲಾಂಟಿಕ್ ಪಾರ್ಟ್ನರ್ಶಿಪ್ ಫಾರ್ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಎನರ್ಜಿಯನ್ನು ಯಾರು ಘೋಷಿಸಿದ್ದಾರೆ? ಸರಿಯಾದಂತಹ ಉತ್ತರ ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೇರಿಕ. ಇತ್ತೀಚೆಗೆ ಸುಸ್ಥಿರ ಮೀನುಗಾರಿಕೆಗಾಗಿ ವಿಶ್ವ ದರ್ಜೆಯ ನೀಲಿ ಬಂದರು ನಿರ್ಮಿಸಲು ಭಾರತ ಮತ್ತು FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಎಲ್ಲಿ ಸಹಯೋಗ ಹೊಂದಿವೆ? ಸರಿಯಾದಂತಹ ಉತ್ತರ ದಿಯುವಿನ ವನಕ್ಬರ, ಪುದುಚೇರಿಯ ಕಾರೈಕಲ್ ಮತ್ತು ಗುಜರಾತ್ನ ಜಖೌನಲ್ಲಿ. ಇತ್ತೀಚೆಗೆ ಸೌದಿ ಅರೇಬಿಯಾ ಯಾವ ದೇಶದೊಂದಿಗೆ ನ್ಯಾಟೋ ಆಧಾರಿತ ಅಟ್ಯಾಕ್ ಆನ್ ಒನ್ ಈಕ್ವಲ್ ಟು ಅಟ್ಯಾಕ್ ಆನ್ ಬೋತ್ ಕಾರ್ಯತಂತ್ರದ ಪರಸ್ಪರ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂತಹ ಉತ್ತರ ಪಾಕಿಸ್ತಾನ. ಮೇಘಾ ಎಂಜಿನಿಯರಿಂಗ್ ಭಾರತದ ಮೊದಲ ಖಾಸಗಿ ವಲಯದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಪ್ರದೇಶವನ್ನು ಎಲ್ಲಿ ಸ್ಥಾಪಿಸಲಿದೆ? ಸರಿಯಾದಂತಹ ಉತ್ತರ ನಮ್ಮ ಕರ್ನಾಟಕದ ಉಡುಪಿಯ ಪಾದೂರು ಹಳ್ಳಿಯಲ್ಲಿ. ಇತ್ತೀಚೆಗೆ 2025ರ ವಿಶ್ವ ತೇಗ ಸಮ್ಮೇಳನವು ಮೊದಲ ಬಾರಿಗೆ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ ಕೇರಳದ ಕೊಚ್ಚಿಯಲ್ಲಿ. ಇತ್ತೀಚೆಗೆ ಪದವೀಧರ ಯುವಕರಿಗಾಗಿ ಮುಖ್ಯಮಂತ್ರಿ ನಿಶ್ಚಯ ಸ್ವಸಹಾಯ ಭತ್ಯೆ ಯೋಜನೆಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದಂತಹ ಉತ್ತರ ಬಿಹಾರ. ಇತ್ತೀಚೆಗೆ 2025ರ ವಿಶ್ವ ಬಿದಿರು ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಸೆಪ್ಟೆಂಬರ್ 18. ಇತ್ತೀಚೆಗೆ T20I 2020 ಇಂಟರ್ನ್ಯಾಷನಲ್ನಲ್ಲಿ ವಿಶ್ವದ ನಂಬರ್ 1 ಬೌಲರ್ ಆದ ಮೂರನೇ ಭಾರತೀಯ ಬೌಲರ್ ಯಾರು? ಸರಿಯಾದಂತಹ ಉತ್ತರ ವರುಣ್ ಚಕ್ರವರ್ತಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದಂದು ಯಾವ ರಾಜ್ಯ ಸರ್ಕಾರವು ನಮೋ ಗಾರ್ಡನ್ ಯೋಜನೆಯನ್ನು ಘೋಷಿಸಿದೆ? ಸರಿಯಾದಂತಹ ಉತ್ತರ ಮಹಾರಾಷ್ಟ್ರ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದಂದು ದೇಶಾದ್ಯಂತ ಯಾವ ಚಿತ್ರವನ್ನು ಪ್ರದರ್ಶಿಸಲಾಯಿತು? ಸರಿಯಾದಂತಹ ಉತ್ತರ ಚಲೋ ಜೀತೆ ಹೈ. ಇತ್ತೀಚೆಗೆ ಡಾವಿಂಚಿ ರೋಬೋಟಿಕ್ ಸಿಸ್ಟಮ್ ಬಗ್ಗೆ ತರಬೇತಿ ನೀಡಲು ಪ್ರಾರಂಭಿಸಿರುವ ಭಾರತದ ಮೊದಲ ಸರ್ಕಾರಿ ವೈದ್ಯಕೀಯ ಕಾಲೇಜು ಯಾವುದು? ಸರಿಯಾದಂತಹ ಉತ್ತರ ಏಮ್ಸ್ ನವದೆಹಲಿ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನವದೆಹಲಿ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಇಂಡಿಯನ್ ನೇವಿ ಶಿಪ್ INS ಅರಾವಳಿಯನ್ನು ಎಲ್ಲಿ ನಿಯೋಜಿಸಿದೆ?
ಸರಿಯಾದಂತಹ ಉತ್ತರ ಹರಿಯಾಣದ ಗುರುಗ್ರಾಮ್ನಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.